ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ದೇಶದ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳಲ್ಲಿ ಈಗ ಸೃಷ್ಟಿಯಾಗಿರೋದು ಬರೀ ವಿದ್ಯಾರ್ಥಿ ಸಂಘಟನೆಗಳ ಗಲಾಟೆಯಲ್ಲ. ಇದು ಬದಲಾಗ್ತಾ ಇರುವ ದೇಶದ ಯುವ ಜನತೆಯ ಅಸಲಿ ಧ್ವನಿ. ಪುಣೆಯ ಪ್ರತಿಷ್ಠಿತ COEP ತಾಂತ್ರಿಕ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳಲ್ಲಿ ಶುಕ್ರವಾರ ರಾತ್ರಿ ನಡೆದ ಆ ಘಟನೆ ಬರೀ ಎರಡು ಬಣಗಳ ನಡುವಿನ ವಾಗ್ವಾದವಂತೂ ಅಲ್ವೇ ಅಲ್ಲ. ಅದು ದೇಶದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಛಾತ್ರೋಂ ಕಿ ಗೂಂಜ್ ಕಾರ್ಯಕ್ರಮಕ್ಕೆ ಯುವ ಜನರು ತೋರಿಸ್ತಾ ಇರುವಂತಹ ಅಭೂತಪೂರ್ವ ಸ್ಪಂದನೆಗೆ ಆಡಳಿತ ಪಕ್ಷ ಹಾಗೂ ಸಂಘ ಪರಿವಾರಕ್ಕೆ ಶುರುವಾಗಿರುವ ನಡುಕವನ್ನ ಬಹಿರಂಗಪಡಿಸಿದೆ. ಘಟನೆಯ ಅಸಲಿ ಸತ್ಯ ಏನು ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಶನಿವಾರ ರಾತ್ರಿ ನಿಗದಿಯಾಗಿದ್ದ ರಾಹುಲ್ ಗಾಂಧಿ ಅವರ ಸಂವಾದ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ನೋಂದಣಿ ಮಾಡಿಕೊಳ್ತಾ ಇದ್ರು. ಆದ್ರೆ ಅಲ್ಲಿಗೆ ಬಂದ ABVP ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತ ವಿದ್ಯಾರ್ಥಿಗಳಿಗೆ ತಡೆಯೊಡ್ಡಿದ್ರು. ತಮ್ಮ ಧ್ವನಿಯನ್ನ ಆಡಳಿತಕ್ಕೆ ತಲುಪಿಸೋದಕ್ಕೆ ನಿರ್ಧರಿಸಿದಂತಹ ವಿದ್ಯಾರ್ಥಿಗಳನ್ನ ತಡೆಯೋದಕ್ಕೆ ಯತ್ನಿಸಿದಾಗ ಅಲ್ಲಿ ನೈಜ ವಾಗ್ವಾದ ಆರಂಭವಾಯಿತು. ತಮ್ಮ ವೇಳೆ ಬೇಯೋದಿಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ABVPಯ ನಾಯಕರು ವಿದ್ಯಾರ್ಥಿನಿಯರ ಬೇಡಿಕೆ ಮತ್ತು ಹಲ್ಲೆಯ ಕಥೆಗಳನ್ನ ಹೆಣೆಯೋದಕ್ಕೆ ಮುಂದಾದ್ರು. ಸುಮಾರು 150ಕ್ಕೂ ಹೆಚ್ಚು NSUI ಕಾರ್ಯಕರ್ತರು ನುಗ್ಗಿ ಗಲಾಟೆ ಮಾಡಿದ್ರು ಅಂತ ಹೇಳಿ ಆರೋಪಿಸಿದ್ರು. ಆದ್ರೆ ಸತ್ಯನೇ ಬೇರೆ ಇತ್ತಲ್ಲಿ. ಅಂದ್ರೆ NSUI ಸ್ಪಷ್ಟವಾಗಿ ಈಗ ಹೇಳಿದೆ, ರಾಜ್ಯ ಸರ್ಕಾರದಿಂದ ಸಿಗಬೇಕಾದ ವಿದ್ಯಾರ್ಥಿ ವೇತನ ಬಾರದೆ ಕಂಗಾಲಾಗಿದ್ದಂತಹ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳನ್ನ ರಾಹುಲ್ ಗಾಂಧಿಯ ಗಮನಕ್ಕೆ ತರೋದಕ್ಕೆ ಹೊರಟಿದ್ರು. ಅದನ್ನ ತಡೆದ ABVPಯ ಪ್ರಜಾಸತ್ತಾತ್ಮಕ ವಿರೋಧಿ ನಡೆಗೆ ನಾವು ಪ್ರತಿರೋಧವನ್ನ ಒಡ್ಡಿದ್ದೇವೆಯೇ ಹೊರತು ಯಾವುದೇ ವಿದ್ಯಾರ್ಥಿನಿಯರಿಗೆ ತೊಂದರೆ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನಾವೊಂದು ವಿಚಾರವನ್ನ ಮುಖ್ಯವಾಗಿ ಗಮನಿಸಬೇಕು. ಅಲ್ಲ, ವಿದ್ಯಾರ್ಥಿಗಳು ವಿರೋಧ ಪಕ್ಷದ ನಾಯಕನ ಜೊತೆ ಮಾತನಾಡಿದ್ರೆ ಬಿಜೆಪಿ ಮತ್ತು ಅವರ ಬೆಂಬಲಿತ ABVPಗೆ ಯಾಕೆ ಅಷ್ಟೊಂದು ಭಯ? ಹಾಗಾದ್ರೆ ಯುವ ಜನರು ತಮ್ಮ ಹಕ್ಕುಗಳ ಬಗ್ಗೆ, ತಮ್ಮ ಸ್ಕಾಲರ್ಶಿಪ್ ಬಗ್ಗೆ, ಕೆಲಸದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾದ್ರೆ ನಿಮ್ಮ ಅಧಿಕಾರಶಾಹಿಗೆ ನಡುಕ ಉಂಟಾಗ್ತಾ ಇದೆಯಾ? ನಿಮ್ಮ ಆಡಳಿತ ವೈಫಲ್ಯಗಳು ರಾಹುಲ್ ಗಾಂಧಿಯ ಮುಂದೆ ಬಯಲಾಗ್ತದೆ ಅನ್ನುವಂತಹ ಏಕೈಕ ಆತಂಕವೇ ಅಲ್ವಾ ಇದು? ರಾಹುಲ್ ಗಾಂಧಿ ಅವರ ಯುವ ಕನೆಕ್ಟ್ ಇವತ್ತು ಬರೀ ರಾಜಕೀಯ ಭಾಷಣವಾಗಿ ಉಳಿದಿಲ್ಲ. ದೇಶದಾದ್ಯಂತ ಶಿಕ್ಷಣ ಕ್ಷೇತ್ರದ ಸವಾಲುಗಳು, ಪರೀಕ್ಷಾ ಅಕ್ರಮಗಳು, ಶಿಷ್ಯ ವೇತನದ ಬಾಕಿ ಮತ್ತು ಉದ್ಯೋಗ ಸೃಷ್ಟಿಯ ಬಗ್ಗೆ ಅವರು ಮುಕ್ತವಾಗಿ ಚರ್ಚಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಷ್ಟಗಳನ್ನ ಹಂಚಿಕೊಳ್ಳೋದಕ್ಕೆ ರಾಹುಲ್ ಗಾಂಧಿಯತ್ತ ಹರಿದು ಬರ್ತಾ ಇದ್ದಾರೆ. ವರ್ಷಗಳಿಂದ ಕ್ಯಾಂಪಸ್ ರಾಜಕಾರಣದಲ್ಲಿ ತಮಗಿದ್ದ ಏಕಸ್ವಾಮ್ಯ ಮತ್ತು ಭದ್ರಕೋಟೆಯನ್ನ ಸಡಿಲ ಆಗ್ತಿದೆ ಅನ್ನುವಂತಹ ಭೀತಿ ಈಗ ಸಂಘ ಪರಿವಾರವನ್ನ ಹಾಗೂ ಬಿಜೆಪಿಯನ್ನ ಆವರಿಸಿದೆ. ಪ್ರಜಾಸತ್ತಾತ್ಮಕವಾಗಿ ವಿದ್ಯಾರ್ಥಿಗಳು ಧ್ವನಿ ಎತ್ತುತ್ತಾ ಇರೋದನ್ನ ತಡೆಯೋದು, ಗೊಂದಲ ಸೃಷ್ಟಿಸೋದು ಮತ್ತು ಸತ್ಯವನ್ನ ಮರೆಮಾಚೋದಕ್ಕೆ ನಿರಾಧಾರ ಆರೋಪಗಳು ಮಾಡೋದು ABVPಯ ನಿರಾಶಾದಾಯಕ ಪ್ರಚೋದನಾ ತಂತ್ರ ಅಲ್ಲದೆ ಮತ್ತಿನ್ನೇನು ಅಲ್ವಾ? ಸ್ಕಾಲರ್ಶಿಪ್ ತಡವಾಗ್ತಾ ಇರೋದ್ರಿಂದ ಕಂಗಾಲಾಗಿರುವ ವಿದ್ಯಾರ್ಥಿಗಳ ನೈಜ ಸಮಸ್ಯೆಯನ್ನ ಎತ್ತಿ ಹಿಡಿಯೋದು ಬಿಟ್ಟು ABVP ನಾಯಕರು ಕ್ಯಾಂಪಸ್ನಲ್ಲಿ ಅಶಾಂತಿ ಸೃಷ್ಟಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಕಷ್ಟದಲ್ಲಿರುವ ವಿದ್ಯಾರ್ಥಿಗಳ ಧ್ವನಿಯನ್ನ ಅಡಗಿಸಿ ವಿಷಯವನ್ನ ಬೇರೆ ಕಡೆಗೆ ತಿರುಗಿಸುವ ಅಸಲಿ ಹುನ್ನಾರ ಈ ಹಲ್ಲೆಯ ನಾಟಕಗಳ ಹಿಂದೆ ಅಡಗಿದೆ ಎನ್ನುವುದು ಈಗ ಪ್ರತಿಯೊಬ್ಬರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಇನ್ನು ಕ್ಯಾಂಪಸ್ನಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದ್ದಂತೆ ಮಹಾರಾಷ್ಟ್ರ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ವಿಜಯ್ ಮಾಡೆಟ್ಟಿವಾರ್ ಸ್ಥಳಕ್ಕೆ ಭೇಟಿಯನ್ನ ನೀಡಿ ವಿದ್ಯಾರ್ಥಿ ಸಂಘಟನೆಯ ಕಾರ್ಯಕರ್ತರನ್ನ ಶಾಂತಗೊಳಿಸುವಂತಹ ಒಂದು ಪ್ರಯತ್ನವನ್ನ ಅವರು ಮಾಡಿದ್ರು. ಕ್ಯಾಂಪಸ್ನ ಶೈಕ್ಷಣಿಕ ವಾತಾವರಣ ಹಾಳಾಗದಂತೆ ನೋಡಿಕೊಳ್ಳೋದು ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳೋದು ಈ ಹಂತದಲ್ಲಿ ಪ್ರತಿಯೊಬ್ಬ ನಾಯಕನ ಜವಾಬ್ದಾರಿ ಅನ್ನುವಂತಹ ಮಾತುಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳು ಮರುಕಳಿಸದಂತೆ ಹಾಗೂ ಪರಿಸ್ಥಿತಿಯನ್ನ ಹತೋಟಿಯಲ್ಲಿ ಇಡೋದಕ್ಕೆ ಪುಣೆ ಪೊಲೀಸರು ತಕ್ಷಣವೇ ಕ್ಯಾಂಪಸ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನಿಯೋಜಿಸಿದ್ದಾರೆ. ನಿಯಮಾವಳಿಗಳ ಪ್ರಕಾರ ಕಾರ್ಯಕ್ರಮವನ್ನ ಶಾಂತಿಯುತವಾಗಿ ನಡೆಸಲು ಅವಕಾಶ ಮಾಡಿಕೊಡೋದು ಮತ್ತು ಘರ್ಷಣೆಗೆ ಕಾರಣವಾದವರ ವಿರುದ್ಧ ಸೂಕ್ತ ತನಿಖೆ ನಡೆಸುವುದು ಪೊಲೀಸರ ಮುಂದಿರುವಂತಹ ಪ್ರಮುಖ ಸವಾಲಾಗಿದೆ. ಕೊನೆಯದಾಗಿ ದೇಶದ ಕ್ಯಾಂಪಸ್ ರಾಜಕಾರಣ ಈಗ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಯುವ ಜನರು ಈಗ ಕೇವಲ ಭಾವನಾತ್ಮಕ ವಿಷಯಗಳಿಗೆ ಮರಳಾಗ್ತಾ ಇಲ್ಲ. ಅವರು ತಮ್ಮ ಭವಿಷ್ಯ, ಶಿಕ್ಷಣ ಮತ್ತು ಉದ್ಯೋಗದ ಬಗ್ಗೆ ಪ್ರಶ್ನಿಸುವ ನಾಯಕನ ಪರವಾಗಿ ನಿಲ್ತಾ ಇದ್ದಾರೆ. ABVPಯ ಈ ಹಿಂಸಾತ್ಮಕ ಅಥವಾ ಪ್ರತಿಬಂಧಕ ತಂತ್ರಗಳು ಯುವ ಜನರ ಧ್ವನಿಯನ್ನ ಎಂದಿಗೂ ಕೂಡ ಅಡಗಿಸುವುದಕ್ಕೆ ಸಾಧ್ಯ ಇಲ್ಲ. ಇದು ಬರೀ COEP ಕ್ಯಾಂಪ್ನ ಕಥೆಯಲ್ಲ, ಇಡೀ ದೇಶದ ಯುವ ಜನತೆಯ ಅಸಲಿ ಧ್ವನಿ.
ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.